ಗೃಹ ಸಚಿವರ ಜನ್ಮದಿನದ ಅಂಗವಾಗಿ ತಾಲೂಕಿನಲ್ಲಿ ವಿಶೇಷ ಕಾರ್ಯಕ್ರಮ ನಡೆಯಲಿದೆ ಅಂತ ಓಬಳರಾಜು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಪಟ್ಟಣ ಪಂಚಾಯಿತಿ ಮಾಜಿ ಸದಸ್ಯರು ಹಾಗೂ ತಾಲೂಕು ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ತಾಲೂಕು ಅಧ್ಯಕ್ಷ ಓಬಳರಾಜು ಮಾತನಾಡಿ, ದಿನಾಂಕ 6 ಮಂಗಳವಾರದಂದು ಅದ್ದೂರಿಯಾಗಿ ಕೊರಟಗೆರೆ ಶಾಸಕರು ಹಾಗೂ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರ 73ನೇ ಜನ್ಮದಿನವನ್ನು ಆಚರಿಸಲಾಗುತ್ತೆ. 2008 ರಿಂದ ಇದುವರೆಗೂ ಸರಳವಾಗಿ ಜನ್ಮದಿನ ಆಚರಿಸಲಾಗ್ತಾ ಇದೆ. ಅದೇ ರೀತಿ ಈ ಬಾರಿಯೂ ಸಹ ಅದೇ ರೀತಿ ಆಚರಿಸಲಾಗುತ್ತೆ ಎಂದರು. ಅವತ್ತು 50 ಶಾಲೆಯ ಮಕ್ಕಳಿಗೆ ಸ್ಪೋರ್ಟ್ಸ್ ಆ್ಯಂಡ್ ಗೈಡ್ಸ್, 250 ಮಕ್ಕಳಿಗೆ ಸಮವಸ್ತ್ರವನ್ನು ನೀಡಲಾಗುತ್ತೆ. ಪಟ್ಟಣದ ಪೌರ ಕಾರ್ಮಿಕರಿಗೆ ಸನ್ಮಾನ ಹಾಗೂ ಸಮವಸ್ತ್ರವನ್ನು ನೀಡಲಾಗುತ್ತೆ. ಅಲ್ಲದೆ 400 ಮಕ್ಕಳಿಗೆ ಸಿಹಿಯನ್ನು ವಿತರಿಸಲಾಗುತ್ತೆ. ಪಟ್ಟಣದ ವಿವಿಧ ವಾರ್ಡ್ನ ಬಡವರಿಗೆ ಬೆಡ್ಶೀಟ್ ನೀಡಲಾಗುವುದು. ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇರುವಂತಹ ಬಡ ರೋಗಿಗಳಿಗೆ ಹಾಲು ಹಣ್ಣು ವಿತರಣೆ ಸಮಾರಂಭ ಸಹ ಮಾಡಲಾಗುತ್ತೆ. ಈ ಎಲ್ಲ ಕಾರ್ಯಕ್ರಮಗಳು ಪಟ್ಟಣ ಪಂಚಾಯಿತಿ ಮುಂಭಾಗ ನೆರವೇರಿಸಲಾಗುತ್ತೆ. ಹೀಗಾಗಿ ಈ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಅಭಿಮಾನಿಗಳು ಹಾಗೂ ತಾಲೂಕಿನ ಸಮಸ್ತ ನಾಗರಿಕರು ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಲು ಕೋರಲಾಗಿದೆ. ಸತೀಶ್ ಎಸ್, ಮಾತೃ ಟಿವಿ, ಕೊರಟಗೆರೆ. ಅವರು ಈ ಒಂದು ಕಾರ್ಯಕ್ರಮಕ್ಕೆ ಅವರು ಭಾಗವಹಿಸಕ್ಕಾಗ್ತಾ ಇಲ್ಲ. ಆದರೂ ಸಹ ಅವರು ಬರ್ತಾ ಇರಲಿ. ಪ್ರತಿ ವರ್ಷ ಅವರು ಬಂದರೂ ಯಶಸ್ವಿಯಾಗಿ ಕಾರ್ಯಕ್ರಮ ಮಾಡ್ತಾ ಇದ್ವಿ, ಬರ್ದಿದ್ದು ಯಶಸ್ವಿಯಾಗಿ ಕಾರ್ಯಕ್ರಮ ಮಾಡ್ತಾ ಇದ್ವಿ. ಅದ್ರ ಹಿನ್ನೆಲೆಯಲ್ಲೇ ಏನು 2008 ರಿಂದ ಇದುವರೆಗೂ ಸಹ ನಾವು ಈ ಒಂದು ಕಾರ್ಯಕ್ರಮವನ್ನು ಎಲ್ಲ ಮುಖಂಡಗಳ ಸಹಕಾರದೊಂದಿಗೆ ನಾವು ಕಾರ್ಯಕ್ರಮವನ್ನು ಪಟ್ಟಣ ಪಂಚಾಯತಿ ವ್ಯಾಪ್ತಿಯಲ್ಲಿ ಮಾಡ್ಕೊಂಡು ಬರ್ತಾ ಇದ್ವಿ. ಅದರ ಹಿನ್ನೆಲೆಯಲ್ಲಿ ಈ ವರ್ಷವೂ ಸಹ ಎಲ್ಲ ನಮ್ಮ ಗಣ್ಯರ ಸಹಕಾರದೊಂದಿಗೆ ಎಲ್ಲ ನಮ್ಮ ಏನು ಊರಿನ ಎಲ್ಲ ಪ್ರಮುಖರ ಒಂದು ಪ್ರೋತ್ಸಾಹದೊಂದಿಗೆ ಕೊರಟಗೆರೆಯ ಪಟ್ಟಣ ಪಂಚಾಯಿತಿಯ ಮುಂಭಾಗ ಮಂಗಳವಾರ ಒಂದು 9 ಗಂಟೆಗೆ ಒಂದು ಸರಳವಾದಂಥ ಒಂದು ವೇದಿಕೆಯಲ್ಲಿ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ವಿ. ವಿಶೇಷವಾಗಿ ನಮ್ಮ ಕೊರಟಗೆರೆ ತಾಲೂಕಿನಲ್ಲಿ ಸುಮಾರು 50 ಸ್ಕೌಟ್ ಆ್ಯಂಡ್ ಗೈಡ್ಸ್ ಘಟಕ ಇದೆ. ಏನು ಫೋಟೋ ಅಷ್ಟೊಂದು ಬರಲ್ಲ. ನೀನು ಲಾಸ್ಟ್ ಆಗಿದ್ರೆ ಕಟ್ ಆಗ್ತಿದ್ದೆ ನಾನು ಅಲ್ಲೇ ಕರೆಕ್ಟ್. ಈಗ ಲಾಸ್ಟ್ ಬರ್ತೀವಿ, ಯಾರು ಕಟ್ ಆಗಲ್ಲ. ಆ ಸರ್ಕಾರಿ ಶಾಲೆ ಮಕ್ಕಳಿಗೆ ಯೂನಿಫಾರ್ಮು ಅವ್ರಿಗೆ ತರ್ತಕ್ಕಂಥ ಚೈತನ್ಯ ಇರಲ್ಲ. ಕಾರಣ ಅಂತ ಬಡ ಮಕ್ಕಳು ಇರ್ತಾರೆ, ಚೈತನ್ಯ ಇರಲ್ಲ. ಸ್ಕೌಟ್ ಆ್ಯಂಡ್ ಗೈಡ್ಸ್ ಅಲ್ಲಿ ಸೇರಿ ನಾವು ಸೇವೆ ಮಾಡ್ತಕ್ಕಂಥ ಮನೋಭಾವ ಅವರಲ್ಲಿರ್ತದೆ. ಅಂತಹ ಒಂದು ಶಾಲೆಗಳು ಸುಮಾರು 50 ಶಾಲೆಗಳನ್ನು ಗುರುತಿಸಿದ್ವಿ. 50 ಶಾಲೆಯಲ್ಲಿ 5 ಡ್ರೆಸ್ಸನ್ನು ನಾವು ಈಗಾಗಲೇ ವಿತ್ ಸ್ಟಿಚ್ಚಿಂಗ್, ಬರೀ ಬಟ್ಟೆ ಕೊಡಲ್ಲ, ವಿತ್ ಸ್ಟಿಚ್ಚಿಂಗನ್ನು ಮಾಡಿಸಿ ಈಗಾಗಲೇ ರೆಡಿ ಇದೆ. ಆ ಒಂದು 50 ಶಾಲೆಗೆ ನಾವು ಅವತ್ತು ನಮ್ಮ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಒಂದು ಹುಟ್ಟಿ ಹಬ್ಬದ ಹಿನ್ನೆಲೆಯಲ್ಲಿ ಆ ಬಟ್ಟೆಯನ್ನು ನಮ್ಮೆಲ್ಲ ಮುಖಂಡರ ಸಮ್ಮುಖದಲ್ಲಿ ಆ ಮಕ್ಕಳಿಗೆ ಬಟ್ಟೆಯನ್ನು ಕೊಡ್ತೇವೆ. ನಂತರ ಈಗಾಗಲೇ ಬಲರಾಮಣ್ಣ ಹೇಳಿದಾಗೆ ಕೊರಟಗೆರೆ ಟೌನ್ ಬಹುಶಃ ತಾವೆಲ್ಲರೂ ಸಹ ಪತ್ರಕರ್ತರು ಬೇರೆ ಬೇರೆ ಪಂಚಾಯತ್ಗಳನ್ನು ವಿಸಿಟ್ ಮಾಡಿದ್ರು. ಅಂದರೆ ಬೇರೆ ಬೇರೆ ತಾಲೂಕುಗಳಲ್ಲಿ ಪಟ್ಟಣ ಪಂಚಾಯತ್ ಇರ್ಬೋದು, ಪುರಸಭೆ ಇರ್ಬೋದು, ನಗರಸಭೆ ಇರ್ಬೋದು, ತಾವೆಲ್ಲ ವೀಕ್ಷಣೆ ಮಾಡಿದ್ರ. ಆದರೆ ಎಲ್ಲ ಪಟ್ಟಣ ಪಂಚಾಯತಿಗಳು ಅತ್ಯುತ್ತಮವಾದಂಥ ಪಟ್ಟಣ ಪಂಚಾಯತಿ ಕ್ಲೀನ್ ಮಾಡೋದ್ರಲ್ಲಿ ಮತ್ತು ಲೈಟಿಂಗ್ ವ್ಯವಸ್ಥೆ ಇರ್ಬೋದು, ನೀರು ಬಿಡೋ ವ್ಯವಸ್ಥೆ ಇರ್ಬೋದು, ಅವರು ಪ್ರಾಮಾಣಿಕವಾಗಿ ಕೊರಟಗೆರೆ ಪಟ್ಟಣದ ಎಲ್ಲ ನಮ್ಮ ಪೌರ ಕಾರ್ಮಿಕರು ಉತ್ತಮವಾದಂಥ ಒಂದು ಸೇವೆ ಮಾಡ್ತಾ ಇದ್ದಾರೆ. ನಮ್ಗೇನಾದರೂ ಒಂದು ಸ್ವಲ್ಪ ಪಟ್ಟಣ ಪಂಚಾಯತ್ ಇರ್ತಕ್ಕಂಥ ಎಲ್ಲ ನಮ್ಮ ಸದಸ್ಯರಿಗೆ ಏನಾದ್ರು ಗೌರವ ತಂದುಕೊಡ್ಬೇಕಂದ್ರೆ ಅವರೇ ಪೌರ ಕಾರ್ಮಿಕರೇ, ಅವರೇನೆ ವಿಶೇಷವಾಗಿ ಅವ್ರಿಗೆ ಆ ಒಂದು ದಿನ ನಾವು ಸನ್ಮಾನ ಮಾಡಬೇಕು ಅಂತ ತೀರ್ಮಾನ ಮಾಡಿಕೊಂಡು ಅವ್ರಿಗೆ ಸಮವಸ್ತ್ರ ಪ್ಲಸ್ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಸಹ ನಾವು ಏರ್ಪಾಡು ಮಾಡಿದ್ದೀವಿ. ನಂತರ ತಮ್ಗೆ ಗೊತ್ತಿರೋ ಹಾಗೆ ಊರಿನ ಏನು ವಿವಿಧ ವಾರ್ಡ್ಗಳಲ್ಲಿ ಬಹುಶಃ